ಸೊ ಇಲ್ಲಿಗೆ ಬಂದು ಮತ್ತೆ ಕ್ಯಾಮ್ರಾ, ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್ನು ಎಲ್ಲರಿಗೂ ಇದೆ. ಅದು ಒಂದು ರೇಂಜಿಗೆ ನಿಂತ್ಕೊಳ್ಳೋಕೆ ನೆಲ ಸಿಕ್ಕಿದ್ಮೇಲೆ ಅಲ್ಲಿವರೆಗೂ ಇಟ್ ಈಸ್ ಆಲ್ವೇಸ್ ಲೈಟ್ಸ್, ಕ್ಯಾಮ್ರಾ, ರಿಸ್ಕ್. ಎಸ್. ಸಿ ನಮ್ಮ ತಂದೆ ಮೈಸೂರು ಯೂನಿವರ್ಸಿಟಿ ವರ್ಕ್ ಮಾಡ್ತಿದ್ರು. ಹಿ ರಿಟೈರ್ಡ್ ಆಸ್ ಅನ್ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಅಲ್ಲಿ. ಸೊ ಅವ್ರನ್ನ ನೋಡಿದ್ರೆ ಎವ್ರಿ ಡೇ ತುಂಬ ಕೆಲಸ, ಅಂದರೆ ಬೆಳಗ್ಗೆ ಹೋದರೆ ರಾತ್ರಿ ಒಂದು 8 ಗಂಟೆ ಬರೋದು ಆ ಥರ ದಿನ ಅದೇ. ಐ ಫೀಲ್ ನನ್ನ ಲೈಫು ಹಂಗೆ ಅದೊಂದು ಕಂಪನಿಲೋ ಯೂನಿವರ್ಸಿಟಿಲೇ ಕಳಿಬೇಕಾ ಅಂತ ಅನಿಸ್ಬಿಡ್ತಿತ್ತು. ಸೊ ನಾನು ವರ್ಕ್ ಶುರು ಮಾಡಿದಾಗಲೂ ನನ್ನ ಲೈಫು ಹಾಗೆ ಇತ್ತು. ಲೈಕ್ ಶಿಫ್ಟ್ಸಲ್ಲಿ ಇರ್ತಿತ್ತು. ಲೈಕ್ 2 o'clock ಹೋದರೆ ರಾತ್ರಿ 12 ಗಂಟೆ ತನಕ ಇರ್ತಾಯಿತ್ತು, ಇಲ್ಲ ಬೆಳಗ್ಗೆ 6 o'clock ಹೋದರೆ 3 o'clock ತನಕ ಇರ್ತಾಯಿತ್ತು. ಸೊ ನನಗೆ ವಾರಕ್ಕೆ 2 ದಿನ ಬ್ರೇಕ್ ಇರ್ತೈತೆ, ಲೈಕ್ ವೀಕೆಂಡ್ಸ್, ಸ್ಯಾಟರ್ಡೆ ಆ್ಯಂಡ್ ಸಂಡೇ. ಬಟ್ 5 days ವರ್ಕ್ ಮಾಡ್ತೀನಿ. ನನಗೆ ಏನಿಸ್ತು, ವಾಟ್ ಆಮ್ ಐ ಡೂಯಿಂಗ್? ಸೆಕೆಂಡ್ ಥಿಂಗ್, ನನ್ನ ಸೀನಿಯರ್ಸ್ ನೋಡ್ತಿದ್ದೆ. ಐ ವಾಸ್ 21 ಅವಾಗ, 21, 22, ಜಸ್ಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಿದ್ದೆ. ವೆನ್ ಐ ಸಾ ಮೈ ಗ್ರೂಪ್ ಲೀಡರ್, ಹಿ ವಾಸ್ 28. ನನ್ನ ಮ್ಯಾನೇಜರ್, ಹಿ ವಾಸ್ 35, ಗೋಪಾಲ್ ಅಂತ. ಇನ್ನೊಬ್ಬರು 42. ದೇ ಹ್ಯಾಡ್ ಬಿಗ್ ಟಮೀಸ್, ಯಾ. ಆ್ಯಂಡ್ ದೇ ವರ್ ಸೋ ಸ್ಟ್ರೆಸ್ಡ್ ಇನ್ ದರ್ ಲೈಫ್. ಏನಕ್ಕೋ ಹೊಡೆದಾಡ್ತಿದ್ರೆ, ಬಟ್ ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ ಅನಿಸ್ತಾಯಿತ್ತು. ಐ ವಾಸ್ 21 or 22. ಸೊ ನನ್ನ ಫ್ಯೂಚರ್ ಅದೇನೆ. ಆ ಕ್ಯೂಬಿಕಲ್ ನೆಕ್ಸ್ಟ್ ಆ ಕ್ಯೂಬಿಕಲ್ ಬಿಟ್ಟರೆ ಅದೊಂದು ಏನಂತಾರೆ. ಸೊ ಐ ಕುಡ್ ಸಿ ಮೈ ಫ್ಯೂಚರ್ ಇನ್ ದ ಸೇಮ್ ಫ್ಲೋರ್, ಮೇ ಬಿ ಇನ್ ಎ ಡಿಫ್ರೆಂಟ್ ಕಂಪನಿ, ಆರ್ ಅದೇ ಶೂ ಅಲ್ಲೇ ನಡ್ಕೊಂಡು ಹೋಗ್ಬೇಕು, ಅವ್ರ ಶೂ ಅಲ್ಲೇ. ಐ ಥಾಟ್ ಇಷ್ಟೇನಾ ಲೈಫು. ಒಂದಿನ ಅಹಮದಾಬಾದ್ಗೆ ಕ್ರಿಕೆಟ್ ಮ್ಯಾಚ್ಗೆ ಹೋಗ್ತಾಯಿದ್ವಿ ಫ್ರಮ್ ದ ಕಂಪನಿ, ಜನರಲ್ ಮೋಟರ್ಸ್ ಕ್ರಿಕೆಟ್ ಟೀಮ್. ಫಸ್ಟ್ ಟೈಮ್ ಫ್ಲೈಟ್ ಹೋಗಿತ್ತು. ಹಾಂ. ಸೊ ಹೋಗ್ತಾ 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 ಕೆಳಗಡೆ ಇರುವಂಥ ಏನೇನು ಮನೆಗಳೆಲ್ಲ ತುಂಬ ಟೈನಿ ಆಗಿ ಶುರು ಆಯಿತು. ವೆನ್ ಯು ಆರ್ ಫ್ಲೈಯಿಂಗ್ ಹೈ, ಯುನೋ, ಏನು ಕಾಣೋದು ಇಲ್ಲ. ಸೊ ಐ ಫೆಲ್ಟ್ ಇಷ್ಟು ಚೆನ್ನಾಗಿದೆ ಪ್ರಪಂಚ. ನಾನು ಅಲ್ಲಿ ITPL ಕ್ರಿಯೇಟರ್ ಬಿಲ್ಡಿಂಗಲ್ಲಿ ಫ್ಲೋರ್ ನಂಬರ್ ಅದರಲ್ಲಿ, ಕ್ಯೂಬಿಕಲ್ ನಂಬರ್ ಇದರಲ್ಲಿ ನನ್ನ ಲೈಫ್ ಕಳೀತಾ ಇದ್ದೀನ ಅಂತ. ಅಂದರೆ ಅಷ್ಟು ಪ್ರಪಂಚ ದೊಡ್ಡದಾಗಿರೋ ಜಾಗದಲ್ಲಿ ನನ್ನ ಜಾಗ ಅಷ್ಟು ಚಿಕ್ಕದು ಅಂತನಾ? ಬೆಳಗ್ಗೆ ಎದ್ದರೆ ಅಲ್ಲೇ ಹೋಗ್ತೀನಲ್ಲ ನಾನು, ಇಷ್ಟೆಲ್ಲ ಇದೆಯಲ್ಲ ಪ್ರಪಂಚ ಅಂತ ಅನಿಸಿತ್ತು. ಹಂಗನ್ಬಿಟ್ಟು ಎಲ್ಲರ ಮನೆಗೆ ಹೋಗೋಕ್ಕಾಗಲ್ಲ, ಅದು ಬೇರೆ ವಿಷಯ. ಓಕೆ. ಸೊ ಐ ಫೆಲ್ಟ್ ಓಕೆ, ದಿಸ್ ಇಸ್ ನಾಟ್ ಲೈಫ್, ಸೊ ಲೆಟ್ ಮಿ ಡೂ ಸಮಥಿಂಗ್ ಇನ್ ಮೈ ಲೈಫ್ ಅಂತ. ಯಾಕಂದರೆ ನನ್ನ ಕ್ರಿಕೆಟ್ ತುಂಬ, ಐ ವಾಸ್ ರಿಜೆಕ್ಟೆಡ್ ಇನ್ ಅಂಡರ್-19 ಸ್ಟೇಟ್ ಟೀಮಲ್ಲಿ ಅದೆಲ್ಲ. ಹಾಂ, ಅಂದರೆ ಲೈಕ್ ಝೋನಲ್ಸ್ ಆ ಥರ ಎಲ್ಲ ಆಡ್ತಿದ್ದೆ ಅವಾಗ. ಕ್ರಿಕೆಟಲ್ಲೇ ಇರಬೇಕಂತನೂ ಒಂದು ಫೇಸ್ ಇತ್ತು ಅವಾಗ. ಬಟ್ ಮನೆಯಿಂದ ಝೀರೋ ಎನ್ಕರೇಜ್ಮೆಂಟ್. ಸೊ ಹಾಗಾಯಿತು. ದಟ್ಸ್ ಆಲ್ ಪಾಸ್ಟ್. ಹೌ ಡಿಡ್ ಯು ಹ್ಯಾಂಡಲ್ ಆ ಫೇಸ್? ಬಿಕಾಸ್ ಈಗ ನೀವು ಮಾತಾಡೋದು ನೋಡಿದ್ರೆ ಗಾಳಿ ಜೊತೆಗೆ ಬಂದಿರೋ ಒಂದು ಲೈಫ್ ಜರ್ನಿ ಅಲ್ಲ ಇದು. ಹಂತಕ್ಕೂ ನೋಡಿ ಒಂದು ಪ್ರೊಜೆಕ್ಷನ್, ಒಂದು ಬರ್ಡ್ ಐ ವ್ಯೂ ಅಂತಾರಲ್ಲ, ಇಲ್ಲಿಂದ ಈಗ ಮುಂದಕ್ಕೆ ಹೋದರೆ ಏನಾಗುತ್ತೆ ಅಂತ ಗೊತ್ತಿದ್ದು ಗೇರನ್ನು ಚೇಂಜ್ ಮಾಡ್ತಾ ಇದ್ದಿದ್ದು ಒಂದು ಲೈಫ್ ಅಂತ ಕಾಣಿಸ್ತಾ ಇದೆ. ಹೌದು, ತುಂಬ ಪ್ರೊಜೆಕ್ಟ್ ಮಾಡ್ತೀನಿ ನನ್ನ ಲೈಫ್ನ ಮೊದಲಿಂದಲೂ ಹಿಂಗೆ ನಾನು. ಸೀರಿಯಸ್ಲಿ, ಅಂದರೆ 20s ನಾನು ತುಂಬ ಕಂಫರ್ಟಬಲ್ ಬದುಕಬೇಕು ಅಂತ ಬಯಸೋನು. ನೀವು ಕೆಲವ್ರು ಹೇಳ್ತಾರೆ ತುಂಬ ಕಷ್ಟಪಟ್ಟು. ನಾನು ಆ ಕಷ್ಟನೇ ನೋಡಿಲ್ಲ. ಅಂದರೆ ಕಷ್ಟ ಸಿಗಾಕೊಂಡಿಲ್ಲ ಅಂತ ಅನ್ಕೋಬೋದು, ನೋಡಿಲ್ಲ ಅನ್ನೋದಕ್ಕಿಂತ. ಸಿಕ್ಕಾಕೊಳ್ಳಿಲ್ಲ ಯಾಕೆ? ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ಆ ಕಡೆ. ಸೊ ಬೇಸಿಕ್ಲಿ ಯು ಆರ್ ಸೇಯಿಂಗ್ ನಾನು ಮೊದಲಿಂದಲೇ ಅದೊಂಥರ ಬ್ಲೂ ಪ್ರಿಂಟ್ ಥರ ನೋಡಿಬಿಟ್ಟು ಇದು ಎಲ್ಲಿ ಕರ್ಕೊಂಡು ಹೋಗುತ್ತೆ ನೀಟಾಗಿ ನೋಡಿ ಎಂಟ್ರ್ ಆಗ್ತಾ ಇದ್ದಿದ್ದು ಅಂತ. ಸಿ, ನಾನು PUC ಇರ್ಬೇಕಾದ್ರೆ ಐ ವಾಂಟೆಡ್ ಟು ಡೂ ಡಿಗ್ರಿ. ಐ ಮೀನ್ ಬಿಕಾಸ್ ನಾನು ಕ್ರಿಕೆಟ್ ಪರ್ಸ್ಯೂ ಮಾಡ್ಬೋದು ಅಂತ. ಮನೆಯಲ್ಲಿ ತುಂಬ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಕಳಿಸಿದ್ರು. ಬಟ್ ಐ ಡಿಡ್ ವೆಲ್ ಇನ್ ಇಂಜಿನಿಯರಿಂಗ್ ಆಲ್ಸೋ. ಡಿಸ್ಟಿಂಕ್ಷನ್ ಪಾಸಾಗಿ ಒಳ್ಳೆ ಜಾಬ್ ಸಿಕ್ತು. ಓಕೆ, ಇದು ನಮ್ಮ ಅಪ್ಪ ಅಮ್ಮ ಹೇಳಿದ್ದಕ್ಕೆ ಮಾಡಿದ. ಎಸ್ಪೆಷಲಿ ನಮ್ಮ ಅಪ್ಪ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಮಾಡಿಸಿದ್ದು. ಸೊ ಏನು ಯೂಸ್ ಇಲ್ವಲ್ಲ ಅನ್ನಿಸ್ತು. 4 ವರ್ಷ ಏನು ಮಾಡಿದೆ ನಾನು ಅಂತ ಅನ್ನಿಸ್ತು. ಐ ಆಮ್ ನಾಟ್ ಬ್ಲೇಮಿಂಗ್ ಇಂಜಿನಿಯರಿಂಗ್. ಸಿ, ಇಡೀ ವರ್ಲ್ಡ್ ನಡೀತಿರೋದೇ ಒಂದು ಇಂಜಿನಿಯರ್ಸ್, ಡಾಕ್ಟರ್, ಸೈಂಟಿಸ್ಟ್ ಆ ಥರ ಪ್ರೊಫೆಷನ್ ಮೇಲೆ. ಬಟ್ ನಿಮಗೆ ಯಾವುದು ರುಚಿ ಅನಿಸುತ್ತೆ ಅನ್ನೋದು ಒಂದು ತರ್ಕ ಇಲ್ಲಿ. ಹಾಂ. ಸೊ ಈ ಕಡೆ ಕ್ರಿಕೆಟು ಹೋಯಿತು, ಈ ಕಡೆ ಇಂಜಿನಿಯರಿಂಗೂ ಇಂಟ್ರೆಸ್ಟ್ ಇಲ್ಲ. ಐ ಮೀನ್ ಐ ಪಾಸ್ಡ್ ಔಟ್ ಇನ್ ಡಿಸ್ಟಿಂಕ್ಷನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಬಟ್ ಕೆಲಸದಲ್ಲಿ ನಂಗೆ ಇಂಟ್ರೆಸ್ಟ್ ಬರಲಿಲ್ಲ. ನಾನು ಹೇಳಿದ್ನಲ್ಲ, ನನ್ನ ಫ್ಯೂಚರ್ ನನ್ನ ಫ್ಲೋರಲ್ಲೇ ಕಾಣಿಸ್ತಾ ಇತ್ತು. ಸೊ ದೆನ್ ಐ ವಿಲ್ ಟೆಲ್ ಯು, ಒಂದು ಮೂವಿಯಿಂದ ನಿಮ್ಮ ಲೈಫ್ ಚೇಂಜ್ ಮಾಡ್ಕೊಳ್ತೀರಾ ಅಂದರೆ ನಂಬ್ತೀರಾ? ಸೀರಿಯಸ್ಲಿ? ಎಸ್. 2009 3 Idiots ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಎಸ್. ದೇರ್ ಈಸ್ ಎ ಸೀನ್ ವೇರ್ ಮಾಧವನ್ ಅವ್ರ ತಂದೆ ಲ್ಯಾಪ್ಟಾಪ್ ಮಾರ್ಬಿಟ್ಟು ಕ್ಯಾಮ್ರಾ ತಂದು ಕೊಡ್ತಾರೆ. ಐ ಮೀನ್ ಆ ಥರ ಒಂದು ಸೀನ್ ಇರುತ್ತೆ. ಸೊ ಐ ಫೆಲ್ಟ್ ಓಕೆ, ಕರೆಕ್ಟ್ ಅಲ್ವಾ,
ಏನು ಮಾಡಿದ್ರು ನಮ್ಮ ಮನಸ್ಸಿಂದ ಮಾಡಬೇಕು, ನಮ್ಮ ಅಪ್ಪ ಅಮ್ಮನ ಸಾಕಿದ್ರು ನಾವು ಮನಸ್ಸಿಂದ ಮಾಡಬೇಕು. ಏನು ಹೊಡೆದಾಡ್ತಿದ್ದೀವಿ, ಏನು ಮಾಡಬೇಕು, ಇವ್ರ ಥರ ಇದ್ದು ಏನು ಮಾಡಬೇಕು ನಾನು, ನನ್ನ ಸೀನಿಯರ್ಸ್ ಯಾರಿದ್ರು ನಮ್ಮ ಕಂಪನೀಲಿ, ಏನು ಮಾಡಬೇಕು ಇವ್ರ ಥರ ಇದ್ದು. ಸೊ ಈಗ ಕ್ರಿಕೆಟ್ ಕೈಗೆ ಹತ್ತಲಿಲ್ಲ, ಸೊ ವಾಟ್ ಕ್ಯಾನ್ ಐ ಡೂ, ಆ್ಯಕ್ಟಿಂಗ್ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಾನು ತುಂಬ ಸಿನಿಮಾಗಳಿಂದ ಇನ್ಸ್ಪೈರ್ ಆಗ್ತೀನಿ, ಒಳ್ಳೆ ಸಿನಿಮಾಗಳಿಂದ. ಸೊ ಐ ಫೆಲ್ಟ್ ಲೆಟ್ ಮಿ ಟ್ರೈ ಆ್ಯಕ್ಟಿಂಗ್ ಅಂತ. ಸೊ ಆವಾಗ ಐ ಕೇಮ್ ಟು ದಿಸ್. ಒಂದು ಸಿನಿಮಾ ನೋಡಿದ್ಮೇಲೆ ನಾವು ಅಪ್ಪನ ಹತ್ರ ತುಂಬ ಕೂತ್ಕೊಂಡು ಡಿಸ್ಕಸ್ ಮಾಡಿದೆ ನಾನು, ಲೈಕ್ ಮಾಧವನ್ ಇನ್ 3 Idiots. ಸೊ ನಮ್ಮ ತಂದೆ ಹೇಳಿದ್ದು, ಆಯ್ತು ನೀನು ಏನಾದರೂ ಮಾಡ್ಕೋ, ಬಟ್ ನಿಮ್ಮ ಅಕ್ಕನ ಮದುವೆ ಆಗೋ ತನಕ ಶುಡ್ ಬಿ ಆನ್ ಇಂಜಿನಿಯರ್ ಅಂತ. ಅದೊಂಥರ ಸೆಟ್ ಮಾಡ್ದಂಗೆ. ಸೊ ನಾನು ಕೆಲ್ಸಕ್ಕೆ ಹೋಗ್ತಾನೆ ಇದೆ, ನಮ್ಮ ಅಕ್ಕನ ಮದುವೆ. ಅಂದರೆ ತಮ್ಮ ಏನು ಮಾಡ್ತಿದ್ದಾನೆ ಅಂತ ಏನು ಕೇಳ್ಬೋದು, ಗಂಡನ ಕಡೆಯವರು ಆ ಥರ ಎಲ್ಲ ಇರುತ್ತಲ್ಲ, ಟಿಪಿಕಲ್ ಕನ್ಸರ್ನ್. ಹಾಂ. ಸೊ ಅದ್ರ ಪ್ರಕಾರ ಮದುವೆ ಆಗಿ ಫ್ರೈಡೇ ಮದುವೆ ಆಯಿತು, ಮಂಡೇ ಹೋಗಿ ರಿಸೈನ್ ಮಾಡ್ಬಿಟ್ಬಿಟ್ಟೆ. ಸೀರಿಯಸ್ಲಿ ಇಂಟ್ರೆಸ್ಟಿಂಗ್. ಓಕೆ. ಸೊ ಬಟ್ ನಮ್ಮ ಭಾವ ತುಂಬ ಚಿಲ್ಲೌಟು, ಈಸ್ ಜಸ್ಟ್ ಲೈಕ್ ಮೈ ಬ್ರದರ್ ಓನ್ಲಿ. ಅವ್ರಿಗೆ ಅದೆಲ್ಲ ಹೇಳ್ಕೊಂಡು ನಗ್ತಾ ಇರ್ತೀನಿ. ಈಗ ನಿಮ್ಮ ಮದುವೆ ಆಗದೇ ಕಾಯ್ತಾ ಇದ್ದೆ ಪ್ರೊಫೆಷನ್ ಚೇಂಜ್ ಮಾಡೋಕ್ಕೆ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಇನ್ ಟು ಅವರ್ ಲೈಫ್ ಥರ. ಎಸ್ ಎಸ್. ಸೊ ಬಟ್ ಆಲ್ರೆಡಿ ಒಂದು ಶೋ ಇದಾಗಿತ್ತು, ಸೈನ್ ಮಾಡಿದೆ, ಅದು ಪ್ಯಾಟೆ ಮುಂದೆ ಕಾಡಿಗೆ ಬಂದರು ಅಂತ. ಅದು ಬಂದಿದೆ ಹೇಗೆ? ಫೋಟೋಸ್ ಕಳಿಸಿದ್ದೆ, ದೇ ಸೆಲೆಕ್ಟೆಡ್ ಮೀ ಅಷ್ಟೇ. ಸೊ ನೀವು ಗೇರ್ ಶಿಫ್ಟ್ ಮಾಡಿದಾಗ ನೀವೇ ಈ ದಾರಿನಲ್ಲಿ ಹೋದರೆ ಏನಾದ್ರು ಒಂದು ಆಗುತ್ತೆ ಅಂತ ಯು ಸ್ಟಾರ್ಟೆಡ್ ಫೀಡಿಂಗ್ ಇಟ್. ಹಳ್ಳಿಯಿಂದ ಪ್ಯಾಟೆಗೆ ಬಂದ ಅನ್ನೋದು ಒಳ್ಳೆ ಫೇಮ್ ಬಂದಿತ್ತು. ಅದು ದಟ್ ಸುನಾಮಿ ಕಿಟ್ಟಿ ಎಲ್ಲ ಇದ್ರಲ್ಲ, ಅದ್ರ ನೆಕ್ಸ್ಟ್ ಸೀಸನ್ ಈಸ್ ಅವರ್ಸ್, ಪ್ಯಾಟೆ ಮಂದಿ ಕಾಡಿಗೆ ಬಂದರು ಅಂತ. ಐ ಥಾಟ್ ಹಿಟ್ ಆಗುತ್ತೆ ಅಂತ. ಇಟ್ ಬಿಕೇಮ್ ಎ ಹಿಟ್. ಸೊ ದೆನ್ ಆಫ್ಟರ್ವರ್ಡ್ಸ್ ದೇ ಕಾಲ್ಡ್ ಮೀ ಫಾರ್ ಸೀರಿಯಲ್ಸ್ ಆ್ಯಂಡ್ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಸಿನಿಮಾಗಳಲ್ಲಿ. ಸೊ ಮತ್ತೆ ರಿಜೆಕ್ಷನ್ ಬಗ್ಗೆ ಮಾತಾಡಿದ್ರಿ, ಕ್ರಿಕೆಟ್ ಆಸೆ ಇಟ್ಕೊಂಡಿದ್ರಿ, ಆಗಲಿಲ್ಲ. ದರ್ ಇಸ್ ಸಮಥಿಂಗ್ ಏನೋ ಆ ಥರ ಒಂದು ಫೇಸಲ್ಲಿ ಇದ್ದವ್ರಿಗೆ ಹೇಳ್ತಾರೆ, ಯು ಕ್ಯಾನ್ ಈದರ್ ಕ್ವಿಟ್ ಆರ್ ಕೀಪ್ ಗೋಯಿಂಗ್, ದೇ ಬೋತ್ ವಿಲ್ ಹರ್ಟ್. ಅಂದರೆ ನೀವು ಕ್ವಿಟ್ ಮಾಡ್ಬೋದು, ಇಲ್ಲ ಕಂಟಿನ್ಯೂ ಮಾಡ್ಬೋದು, ಎರಡೂ ನೋವಾಗತ್ತೆ. ಯಾವ ನೋವಿಗೆ ನೀವು ಕೈ ಹಾಕಬೇಕು ಅನ್ನೋದನ್ನು ನೀವು ಭಾಳ ಜಾಣತನದಿಂದ ಆಯ್ಕೆ ಮಾಡಬೇಕಂತ. ಹೌದಾ? ಜನರಲಿ ದೇಸೆ ಲೈಕ್ ಅದು ಕ್ವಿಟ್ ಮಾಡಿದ್ರೆ ಅನ್ಸುತ್ತೆ. ನಾನು ಕ್ವಿಟ್ ಮಾಡಿ ಐ ಆಮ್ ಸ್ಟಿಲ್ ಪ್ಲೇಯಿಂಗ್ ಫಾರ್ ಕರ್ನಾಟಕ ಬುಲ್ಡೋಸರ್ಸ್. ಸೊ ಅದಕ್ಕೆ ನಿಮಗೆ ಅಂದರೆ ಅವತ್ತಿಗೆ ಗೊತ್ತಿರಲಿಲ್ವಲ್ಲ ಬಹುಶಃ ಇಷ್ಟು ದೂರ ಕರ್ಕೊಂಬರತ್ತೆ, ಬಟ್ ಯು ಹ್ಯಾಡ್ ದಟ್ ಹೋಪ್. ಇಲ್ಲ ಆ ಥರ ಏನು ಸ್ಕೆಚ್ ಹಾಕ್ಕೊಂಡಿರಲಿಲ್ಲ, ಲೈಕ್ ಕ್ರಿಕೆಟಲ್ಲಿ ಮುಂದೆ ಎಲ್ಲೋ ಕ್ರೌಡ್ ಮುಂದೆ ಎಲ್ಲ ಆಡ್ತೀನಿ ಅಂತ. ಬಟ್ ನೀವು ಲೇಟ್ 30s ವಿ ಆರ್ ಸ್ಟಿಲ್ ಪ್ಲೇಯಿಂಗ್ ಕ್ರಿಕೆಟ್. ಅವತ್ತು ಯಾರು ರಿಜೆಕ್ಷನ್ಸ್ ಅಂತ ಅಟ್ ದ್ಯಾಟ್ ಫೇಸ್? ಅದೆಲ್ಲ ನನಗೆ ಪೊಟೆನ್ಷಿಯಲ್ ಇಲ್ಲ ಅಂತ ಅನಿಸ್ತಿತ್ತು ಅಷ್ಟೇ. ಮೇ ಬಿ ದೇ ಆರ್ ಟ್ರೂ ಅಂತ. ದಟ್ಸ್ ಇಟ್, ಸಿಂಪಲ್. ಯಾವತ್ತು ನನ್ನ ಕೈಯಲ್ಲಿ ಆಗುತ್ತೆ, ಬಟ್ ಅಲ್ಲೇನೋ ವರ್ಕೋ ಆಗಿಲ್ಲ ಆ ಥರ ಫೀಲ್. ಅದು ಅಲ್ಲೇನು ಗೊತ್ತಿಲ್ಲ ನನಗೆ ಅಲ್ವಾ. ಸೊ ವಾಟ್ ಐ ನೋ, ನಾನೇ ಸರಿಗೆ ಬೌಲಿಂಗ್ ಮಾಡಿಲ್ಲನೋ ಅಥವಾ ಐ ಡಿಂಟ್ ಪ್ಲೇ ವೆಲ್ ಅಂತ. ಯು ಆಲ್ವೇಸ್ ಟೇಕನ್ ಆ ಥರ. ಮೇ ಬಿ ನಾನೇ ಇಂಪ್ರೂವ್ ಆಗಬೇಕೇನೋ. ಅದೊಂಥರ ಹೆಲ್ಪ್ಸ್, ಯಾಕೆಂದರೆ ಯಾವತ್ತು ನಾವು ಎಲ್ಲ ತೆಗೆದಾಗುತ್ತೆ ನಿಮ್ಮ ಮೈಂಡಿಂದ. ಅದು ನೀವು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಯು ವಿಲ್ ಬಿಕಮ್ ಮೋರ್ ಇಂಡಿಪೆಂಡೆಂಟ್, ಯು ವಿಲ್ ಗ್ರೋ. ಅದು ಸರಿಗಿಲ್ಲ, ಪ್ರಪಂಚ ಸರಿಗಿಲ್ಲ, ಅವನು ಸರಿಗಿಲ್ಲ ಅಂದರೆ ನಾವು ಯಾವತ್ತೂ ಸರಿ ಆಗಲ್ಲ. ಅವ್ರಿಗೆ ಬ್ಲೇಮ್ ಮಾಡಿದಷ್ಟು ನಮ್ಮ ತಲೆ ಹಾಳಾಗ್ತಾ ಇರುತ್ತೆ. ನೈಸ್.